ವೀಕ್ಷಕರೇ ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ವಿಶೇಷ ವಿಡಿಯೋನ ನೋಡೋದಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕಾಲಿಗೆ ಬಿದ್ದು ಬೇಡಿದ್ರು ಈ ವಸ್ತುನ ಯಾರಿಗೂ ಕೊಡಬೇಡಿ, ಕೊಟ್ರೆ ಕಷ್ಟಗಳು ತಪ್ಪೋದಿಲ್ಲ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ದಾನಗಳಲ್ಲಿ ಕೆಲವೊಂದು ಶ್ರೇಷ್ಠ ದಾನಗಳಿವೆ ಅಂತ ಹೇಳಲಾಗುತ್ತೆ. ಅನ್ನದಾನ, ರಕ್ತದಾನ, ವಿದ್ಯಾದಾನ ಮತ್ತು ನೇತ್ರದಾನ. ಈ ದಾನಗಳನ್ನ ಮಾಡೋದ್ರಿಂದ ಜೀವನದಲ್ಲಿ ತುಂಬಾ ಶುಭ ಫಲಗಳು ದೊರೆಯುತ್ತವೆ. ದಾನ ಮಾಡೋ ಮೊದಲು ನಾವು ಕೆಲವು ವಿಷಯಗಳನ್ನ ತಿಳ್ಕೊಂಡ್ರೆ ಒಳಿತಾಗುತ್ತೆ. ಯಾಕೆಂದ್ರೆ ನಾವು ಕೆಲವು ವಸ್ತುಗಳನ್ನ ದಾನ ಮಾಡ್ತೀವಿ, ಆದ್ರೆ ತಪ್ಪಾದ ಕ್ರಮದಲ್ಲಿ ದಾನ ಮಾಡೋದ್ರಿಂದ ಒಳ್ಳೆಯದಕ್ಕಿಂತ ಅಶುಭ ಫಲಗಳೇ ದೊರೆಯಬಹುದು. ಮನೆಯಲ್ಲಿ ಸಮಸ್ಯೆಗಳು ತಲೆದೋರಬಹುದು ಮತ್ತು ಆರ್ಥಿಕ ಸಂಕಷ್ಟ ಎದುರಿಸಬೇಕಾಗಬಹುದು. ನಾವು ಈ ವಿಡಿಯೋದಲ್ಲಿ ಮುಂದೆ ಹೇಳಲಿರೋ ಕೆಲವು ವಸ್ತುಗಳನ್ನ ದಾನಗಳನ್ನ ಮಾಡೋದ್ರಿಂದ ಸಂಪೂರ್ಣವಾಗಿ ದರಿದ್ರತನ ಅಂಟಿಕೊಳ್ಳಬಹುದು. ಜೀವನದಲ್ಲಿ ಕಷ್ಟಗಳು ಒಂದಾದ ಮೇಲೆ ಒಂದು ಬರೋದಕ್ಕೆ ಶುರುವಾಗಬಹುದು. ಆ ರಹಸ್ಯ ಈ ವಿಡಿಯೋದಲ್ಲಿದೆ. ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಪೊರಕೆ. ಪೊರಕೆಯನ್ನ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಲಾಗುತ್ತೆ. ಮನೆಯನ್ನ ಸ್ವಚ್ಛಗೊಳಿಸೋದಕ್ಕೆ ಪೊರಕೆ ಬಳಸಲಾಗುತ್ತೆ. ಮನೆಯಿಂದ ಕಸದ ರೂಪದಲ್ಲಿ ನೆಗೆಟಿವಿಟಿಯನ್ನ ಇದು ಹೊರಗಡೆ ಹಾಕುತ್ತೆ. ಪೊರಕೆಯನ್ನ ನಾವು ಪೂಜೆ ಕೂಡ ಮಾಡ್ತೀವಿ. ಪೊರಕೆಗೆ ಕಾಲ್ ತಾಕಿದ್ರೆ ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಕೆಲವರು ಹೊಸ ಮನೆಗೆ ಹೋದಾಗ ಪೊರಕೆ ತಗೊಂಡು ಹೋಗ್ತಾರೆ. ಇದು ಲಕ್ಷ್ಮಿಯನ್ನ ಹೊಸ ಮನೆಗೆ ಕರೆದುಕೊಂಡು ಹೋಗೋ ಸಂಕೇತ ಅಂತ ಹೇಳಲಾಗುತ್ತೆ. ಪೊರಕೆಯನ್ನ ಬೇರೆಯವ್ರಿಗೆ ಕೊಡಬಾರದು. ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀ ದೇವಿಯನ್ನ ಬೇರೆಯವ್ರಿಗೆ ಕೊಟ್ಟಂತೆ ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ಬೇರೆಯವರ ಮನೆಯ ಪೊರಕೆಯನ್ನ ನೀವು ಬಳಕೆ ಮಾಡಬಾರದು ಮತ್ತು ನಿಮ್ಮ ಮನೆಯ ಪೊರಕೆಯನ್ನ ಬೇರೆಯವ್ರಿಗೆ ನೀಡಬಾರದು. ಹೀಗ್ ಮಾಡಿದ್ರೆ ಮನೆಯಲ್ಲಿ ಹಣ ಉಳಿಯೋದಿಲ್ಲ, ಹಣಕಾಸಿನ ಸಮಸ್ಯೆಗಳು ಕಾಡುತ್ತವೆ. ಎರಡನೇದಾಗಿ ಸ್ಟೀಲ್ ಪಾತ್ರೆ ಅಥವಾ ಕಬ್ಬಿಣದ ಪಾತ್ರೆ. ಕೆಲವರು ನಿಮ್ಮ ಮನೆ ಬಾಗ್ಲಿಗೆ ಬಂದು ನಾವು ಕಷ್ಟದಲ್ಲಿದ್ದೀವಿ, ಅಡುಗೆ ಮಾಡೋದಕ್ಕೆ ಪಾತ್ರೆಗಳನ್ನ ದಾನ ಮಾಡಿ ಅಂತ ಕೇಳ್ತಾರೆ. ಆದ್ರೆ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಪಾತ್ರೆಗಳನ್ನ ದಾನ ಮಾಡಬೇಡಿ. ಯಾಕಂದ್ರೆ ನೀವು ಅದರಲ್ಲಿ ಅಡುಗೆ ಮಾಡಿ ಊಟ ಮಾಡಿರ್ತೀರಿ. ಅದನ್ನ ನೀವು ಬೇರೆಯವ್ರಿಗೆ ದಾನ ಮಾಡಿದ್ರೆ ದರಿದ್ರತನ, ಆರೋಗ್ಯದಲ್ಲಿ ಸಮಸ್ಯೆ ಮತ್ತು ಅನ್ನದ ಕೊರತೆ ಕೂಡ ಆಗುತ್ತೆ. ಕಬ್ಬಿಣವನ್ನ ದಾನ ಮಾಡೋದ್ರಿಂದ ದರಿದ್ರತನ, ಕಷ್ಟ ನಿಮಗಂಟ್ಕೊಳ್ಳುತ್ತೆ. ಆದ್ರಿಂದ ನೀವು ಯಾವತ್ತೂ ಪಾತ್ರೆಗಳನ್ನ ದಾನ ಮಾಡಬೇಡಿ. ವಸ್ತ್ರದಾನ. ನೀವು ಯಾವತ್ತೂ ಹರಿದ, ಹಳೆಯದಾದ, ನೀವು ಉಪಯೋಗಿಸದೇ ಇರುವಂತಹ ಬಟ್ಟೆಗಳನ್ನ ಯಾವತ್ತೂ ದಾನ ಮಾಡಬೇಡಿ. ನೀವು ಹೊಸ ಬಟ್ಟೆಗಳನ್ನ ಮಾತ್ರ ಬಡವರಿಗೆ ಅಥವಾ ಅವಶ್ಯಕತೆ ಇರೋರಿಗೆ ದಾನ ಮಾಡಬೇಕು. ಹೊಸ ಬಟ್ಟೆಗಳನ್ನ ದಾನ ಮಾಡೋದ್ರಿಂದ ನೀವು ಜೀವನದಲ್ಲಿ ಅಭಿವೃದ್ಧಿ ಹೊಂದ್ತೀರಿ. ಹಳೆ ಬಟ್ಟೆಗಳನ್ನ ನೀವು ಬೇರೆಯವರಿಗೆ ಕೊಟ್ರೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರೋದಕ್ಕೆ ಶುರುವಾಗುತ್ತೆ. ಹಳೆ ಬಟ್ಟೆ ಕೊಡೋ ಮುನ್ನ ರೆಮಿಡಿ ಮಾಡಿಕೊಂಡು ಕೊಡಬೇಕು. ಆ ಬಗ್ಗೆ ಜಿತ್ ಮೀಡಿಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದೀವಿ. ಅದರ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀವಿ, ಮಿಸ್ ಮಾಡದೆ ನೋಡಿ. ಹಳೆ ಬಟ್ಟೆಗಳನ್ನ ರೆಮಿಡಿ ಮಾಡದೆ ಬೇರೆಯವರಿಗೆ ಕೊಟ್ರೆ ಜೀವನದಲ್ಲಿ ಕಷ್ಟಗಳು ಗ್ಯಾರಂಟಿ. ಜೀವನದಲ್ಲಿ ಲಾಭ ಅನ್ನೋದು ನಷ್ಟ ಆಗ್ತಾ ಹೋಗುತ್ತೆ. ದಾನ ಮಾಡೋದಾದ್ರೆ ಹೊಸ ಬಟ್ಟೆಗಳನ್ನ ದಾನ ಮಾಡಿ, ಆದ್ರೆ ಹಳೆ ಬಟ್ಟೆಗಳನ್ನ ನೀವು ಯಾವತ್ತೂ ದಾನ ಮಾಡಬೇಡಿ. ಇನ್ನು ವಿದ್ಯಾಭ್ಯಾಸದ ವಸ್ತುಗಳು. ನೀವು ಉಪಯೋಗಿಸಿರುವಂತಹ ಪೆನ್ನು, ಪುಸ್ತಕಗಳನ್ನ ಯಾವತ್ತೂ ಯಾರಿಗೂ ದಾನ ಮಾಡಬೇಡಿ. ಇದರಲ್ಲಿ ನೀವು ಅರ್ಧ ಬರೆದಿರ್ತೀರಾ, ಅರ್ಧ ಓದಿರ್ತೀರಾ. ಈ ತರಹದ ಪುಸ್ತಕಗಳನ್ನ ಬೇರೆಯವ್ರಿಗೆ ಕೊಡಬಾರದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಯಾವತ್ತೂ ಪೆನ್ನು, ಪುಸ್ತಕಗಳನ್ನ ದಾನ ಮಾಡೋದೇ ಆದ್ರೆ ಹೊಸ ಪೆನ್ನು, ಹೊಸ ಪುಸ್ತಕಗಳನ್ನ ದಾನ ಮಾಡಿ. ಅಡುಗೆಗೆ ಬಳಸೋ ಉಪ್ಪಿನ ಬಗ್ಗೆ ನಿಮಗೆ ಹೇಳಲೇಬೇಕು. ನಮ್ಮ ಮನೇಲಿ ಉಪ್ಪು ಮುಗಿದು ಹೋಗಿದೆ, ಸ್ವಲ್ಪ ಉಪ್ಪು ಕೊಡ್ತೀರಾ ಅಂತ ಅಕ್ಕಪಕ್ಕದ ಮನೆಯವರು ಮನೆಗೆ ಬರ್ತಾನೆ ಇರ್ತಾರೆ. ಆದ್ರೆ ಉಪ್ಪನ್ನ ದಾನ ಮಾಡಬಾರದು. ಉಪ್ಪನ್ನ ದಾನ ಮಾಡೋದ್ರಿಂದ ಅದನ್ನ ಪಡೆದವನು ಶಾಶ್ವತವಾಗಿ ನಿಮ್ಮ ಋಣದಲ್ಲಿ ಬೀಳ್ತಾರೆ ಅಂತ ಹೇಳಲಾಗುತ್ತೆ. ಅದಕ್ಕಾಗಿಯೇ ಉಪ್ಪನ್ನ ತಗೊಳ್ಬಾರದು. ಉಪ್ಪನ್ನ ದಾನ ಮಾಡೋದು ಶುಭವಲ್ಲ ಅಂತ ಕೆಲವರು ಹೇಳ್ತಾರೆ. ಹರಿತಾದ ಕತ್ತರಿ, ಚಾಕು ಮುಂತಾದ ಚೂಪಾದ ವಸ್ತುಗಳನ್ನ ಎಂದಿಗೂ ದಾನ ಮಾಡಬಾರದು. ಇವುಗಳನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ.
ಇವುಗಳನ್ನ ದಾನ ಮಾಡೋದ್ರಿಂದ ಇತರರೊಂದಿಗೆ ಸಂಬಂಧ ಕೆಟ್ಟು ಹೋಗುತ್ತೆ. ಮನೆಯಲ್ಲಿ ಜಗಳವಾಗುವ ಸಂಭವ ಇರುತ್ತೆ. ಅರಿಶಿನವನ್ನ ಗುರುವಿನ ಅಂಶ ಅಂತ ಹೇಳಲಾಗುತ್ತೆ. ಸೂರ್ಯಾಸ್ತದ ನಂತರ ಅರಿಶಿನ ದಾನ ಮಾಡೋದು ಒಳ್ಳೇದಲ್ಲ. ಹಾಗೊಂದು ವೇಳೆ ಯಾರಾದ್ರೂ ಕೇಳಿಕೊಂಡು ಬಂದ್ರೆ ಅದನ್ನ ನೀಡಬಾರದು. ಹಾಗೆ ದಾನ ಮಾಡೋದ್ರಿಂದ ಮನೆಯಲ್ಲಿ ಸಮೃದ್ಧಿ ಕಡಿಮೆಯಾಗುತ್ತೆ. ಸೂರ್ಯಾಸ್ತದ ನಂತರ ಯಾವ ವಸ್ತುಗಳನ್ನ ದಾನ ಮಾಡ್ತೇವೆಯೋ ಆ ವಸ್ತುವಿನ ಕೃಪೆ ನಮ್ಮ ಮೇಲೆ ಇರೋದಿಲ್ಲ. ಅರಿಶಿನ ಶುಭ ಸೂಚಕವಾಗಿರೋ ಕಾರಣ ಸೂರ್ಯಾಸ್ತದ ನಂತರ ಅದನ್ನ ದಾನ ಮಾಡಬಾರದು. ಕೊನೆಯ ವಸ್ತು ಅಂದ್ರೆ ಅದು ಹಾಲು. ಹಾಲು ನೇರವಾಗಿ ಚಂದ್ರನಿಗೆ ಸಂಬಂಧಿಸಿದೆ ಮತ್ತು ಇದನ್ನ ಲಕ್ಷ್ಮಿ ಮತ್ತು ವಿಷ್ಣುವಿನ ರೂಪ ಅಂತ ಪರಿಗಣಿಸಲಾಗಿದೆ. ಆದ್ರಿಂದ ಸೂರ್ಯಾಸ್ತದ ನಂತರ ಹಾಲನ್ನ ದಾನ ಮಾಡೋದ್ರಿಂದ ಮನೆಯಲ್ಲಿ ಹಣದ ಕೊರತೆ ಉಂಟು ಮಾಡುತ್ತೆ.